ನಮಸ್ಕಾರ ಕ್ರಿಕೆಟ್ ಪ್ರಿಯರೇ. ದಕ್ಷಿಣ ಆಫ್ರಿಕಾದ ಸ್ಟಾರ್ ವೇಗಿ ಮತ್ತು ಗುಜರಾತ್ ಟೈಟನ್ಸ್ ತಂಡದ ಪ್ರಮುಖ ಬೌಲರ್ ಕಗಿಸೋ ರಬಾಡ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಅವರು ತಮ್ಮ ಮಾರಕ ಬೌಲಿಂಗ್ಗಾಗಿ ಅಲ್ಲ, ಬದಲಾಗಿ ಮೈದಾನದ ಹೊರಗಿನ ನಡವಳಿಕೆಯಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗುರಿಯಾಗಿದ್ದಾರೆ. ಏನಿದು ಹೊಸ ವಿವಾದ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಇತ್ತೀಚೆಗೆ ಗುಜರಾತ್ ಟೈಟನ್ಸ್ ತಂಗಿದ್ದ ಹೋಟೆಲ್ ಆವರಣದಲ್ಲಿ ರಬಾಡ ಅವರು ತಂಡದ ಸಿಬ್ಬಂದಿಯೊಂದಿಗೆ ಧೂಮಪಾನ ಮಾಡುತ್ತಿರುವುದು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ಹೋಟೆಲ್ನ ಬಾಲ್ಕನಿಯಿಂದ ಯಾರೋ ಚಿತ್ರೀಕರಿಸಿದ ಈ ವಿಡಿಯೋ ಈಗ ಇಂಟರ್ನೆಟ್ನಲ್ಲಿ ಕಾಳ್ಗಿಚ್ಚಿನಂತೆ ಹರಡುತ್ತಿದೆ. ನಿಜ ಹೇಳ್ಬೇಕಂದ್ರೆ ಕ್ರಿಕೆಟ್ನಲ್ಲಿ ಧೂಮಪಾನ ಮಾಡುವುದು ಯಾವುದೇ ಆಂಟಿ ಡೋಪಿಂಗ್ ನಿಯಮಗಳ ಉಲ್ಲಂಘನೆಯಲ್ಲ ಅಥವಾ ಇದು ಕಾನೂನುಬಾಹಿರವೂ ಅಲ್ಲ. ಆದರೆ ಒಬ್ಬ ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗಿ ಲಕ್ಷಾಂತರ ಯುವಕರಿಗೆ ಮಾದರಿಯಾಗಿರುವ ರಬಾಡ ಅವರು ಸಾರ್ವಜನಿಕವಾಗಿ ಹೀಗೆ ಮಾಡಿದ್ದು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಬಾಡ ಅವರ ಈ ಸಣ್ಣ ಎಡವಟ್ಟು ಇಷ್ಟೊಂದು ದೊಡ್ಡ ಸುದ್ದಿಯಾಗಲು ಕಾರಣ ಅವರ ಹಿಂದಿನ ಇತಿಹಾಸ. ಹೌದು, ಕಳೆದ ವರ್ಷ ಅಂದರೆ 2025ರಲ್ಲಿ ಸೌತ್ ಆಫ್ರಿಕಾ 20 ಲೀಗ್ ವೇಳೆ ರಬಾಡ ಅವರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದರು. ಆಗ ಅವರ ಡೋಪಿಂಗ್ ಪರೀಕ್ಷೆಯಲ್ಲಿ ಕೊಕೇನ್ ಅಂಶಗಳು, ಬೆನ್ಜಾಯ್ಲೆಗುನಿನ್ ಪತ್ತೆಯಾಗಿದ್ದವು. ಈ ಕಾರಣದಿಂದಾಗಿ ಅವರನ್ನು ಏಪ್ರಿಲ್ 1ರಿಂದ ಮೇ 1ರವರೆಗೆ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿತ್ತು. ಇದರಿಂದಾಗಿ ಅವರು ಐಪಿಎಲ್ನ ಪ್ರಮುಖ ಪಂದ್ಯಗಳನ್ನು ಕಳೆದುಕೊಂಡಿದ್ದರು. ಆದರೆ ಅದು ಕೇವಲ ಆಕಸ್ಮಿಕವಾಗಿ ಸೇವಿಸಿದ್ದು ಎಂದು ಸಾಬೀತುಪಡಿಸಿದ ನಂತರ ಮತ್ತು ಕಟ್ಟುನಿಟ್ಟಿನ ಚಿಕಿತ್ಸಾ ಕಾರ್ಯಕ್ರಮದ ನಂತರ ಅವರು ಮತ್ತೆ ಕ್ರಿಕೆಟ್ಗೆ ಮರಳಿದ್ದರು. ಆ ಕರಾಳ ದಿನಗಳಿಂದ ಹೊರಬಂದು ಈಗ ತಾನೇ ಫಾರ್ಮ್ಗೆ ಮರಳುತ್ತಿದ್ದ ರಬಾಡ ಅವರಿಗೆ ಈ ಧೂಮಪಾನದ ವಿಡಿಯೋ ಮತ್ತಷ್ಟು ಮುಜುಗರ ತಂದಿದೆ. ಅಭಿಮಾನಿಗಳು 2 ಗುಂಪುಗಳಾಗಿ ವಿಭಜನೆಯಾಗಿದ್ದಾರೆ. ಇದು ಅವರ ವೈಯಕ್ತಿಕ ಜೀವನ ಎಂದು ಕೆಲವರು ಬೆಂಬಲಿಸಿದರೆ, ಜವಾಬ್ದಾರಿಯುತ ಆಟಗಾರನಿಗೆ ಇದು ಶೋಭೆಯಲ್ಲ ಎಂದು ಟೀಕಾಕಾರರು ವಾದಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಮೈದಾನದಲ್ಲಿ ಬೆಂಕಿ ಉಗುಳುವ ಚೆಂಡುಗಳನ್ನು ಎಸೆಯುವ ರಬಾಡ ಮೈದಾನದ ಹೊರಗೆ ಹೊಗೆ ಹಾಕುತ್ತಾ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗೆಳೆಯರೇ? ಒಬ್ಬ ಆಟಗಾರನ ವೈಯಕ್ತಿಕ ಹವ್ಯಾಸಗಳನ್ನು ಹೀಗೆ ಟೀಕಿಸುವುದು ಸರಿಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕ್ರಿಕೆಟ್ ಲೋಕದ ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.